ಈ ಕಾಂಟ್ರವರ್ಸಿ ಆಕ್ಚುಲಿ ಅಗತ್ಯ ಇತ್ತಾ? ಇದೊಂದು ಕಳಂಕ ಆಗಿ ಉಳ್ಕೊಳ್ಳೋ ಅವಶ್ಯಕತೆ ಆದ್ರೂ ಏನಿತ್ತು? ಒಂದು ವಿಡಿಯೋ ಇತ್ತೀಚೆಗೆ ನೋಡಿದೆ. ಒಬ್ಬ ವ್ಯಕ್ತಿ ಪೊಲಿಟಿಷಿಯನ್ ಅಂತ ಅನ್ಸುತ್ತೆ, ಸ್ವೀಟ್ ತಿಂದು ಕೈ ಒರೆಸೋದು ಇಂಡಿಯನ್ ಫ್ಲಾಗ್ಗೆ. ಅದಕ್ಕೆ ತಗೋಬೇಕಾಗಿರೋ ಕ್ರಮ ತಗೊಂಡಿಲ್ಲ ಅಂತ ಅನ್ಸುತ್ತೆ. ಸ್ವಲ್ಪ ವೈರಲ್ ಆಗ್ತಿದ್ದಂಗೆ ತಗೊಬೋದು. ಕೆಲವೊಂದ್ಸಲ ಮನುಷ್ಯ ಏನ್ ಹೇಳ್ದ ಅನ್ನೋದಕ್ಕಿಂತ ಯಾವ ರೀತಿಲಿ ಹೇಳ್ದ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ದ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮನ್ಸಲ್ಲಿ ವಿಷ ತುಂಬಿಕೊಂಡು ಹೊರಗಡೆ ನಗ್ತಾ ಇದ್ರೆ ಅದು ಯಾರಿಗೂ ಇಷ್ಟ ಆಗಲ್ಲ. ಇದಕ್ಕೆ ಆಪೋಸಿಟ್ ಆಗಿ ಮನ್ಸಲ್ಲಿ ಒಳ್ಳೇದನ್ನ ಬಯಸಿ ಹೇಳ್ಬೇಕಾದ್ರೆ ರಫ್ ಅಂಡ್ ಟಫ್ ಆಗಿ ಹೇಳ್ತಾ ಇದ್ರೆ ಅದನ್ನ ಕೆಲವ್ರು ಇಷ್ಟ ಪಡ್ತಾರೆ, ಕೆಲವ್ರು ಇಷ್ಟ ಪಡೋಲ್ಲ. ಫಾರ್ ಎಕ್ಸಾಂಪಲ್ ಅಂಬರೀಷ್ ಅವರು ಹಾಗೆ ಇದ್ದಿದ್ದು. ನಮ್ಮ ದೇಶನೇ ಹತ್ಕೊಂಡು ಉರಿತಾ ಇದೆ, ಪಾಕಿಸ್ತಾನ ಉದುರೋಗ್ತಾ ಇದೆ. ಇದೆಲ್ಲ ಸ್ಟಾರ್ಟ್ ಆಗೋಕ್ ಮುಂಚೆ ಒಂದು ಇನ್ಸಿಡೆಂಟ್ ನಡೀತು, ಸೋನು ನಿಗಮ್ ಅಂಡ್ ಕನ್ನಡ. ಇದ್ರ ಬಗ್ಗೆ ಹೇಗನ್ಸುತ್ತೆ, ಏನನ್ಸುತ್ತೆ ನೋಡ್ಕೊಂಬರೋಣ ಬನ್ನಿ. ಇವತ್ತಿನ ಕಂಟೆಂಟ್ ಸೋನು ನಿಗಮ್ ಅಂಡ್ ಕನ್ನಡ. ಒಬ್ಬ ಮನುಷ್ಯ ಎಷ್ಟು ವರ್ಷ ಎಷ್ಟು ದಿನ ಅಂತ ಫೇಕ್ ಮಾಡೋಕ್ಕಾಗುತ್ತೆ? ಇಷ್ಟ ಇಲ್ಲ ಅಂತಂದ್ರು ಎಷ್ಟು ವರ್ಷ ನಿಮ್ಗೆ ಅದೇ ಕೆಲಸನ ಮಾಡಕ್ ಇಷ್ಟ ಆಗುತ್ತೆ, ಆ ಕೆಲಸನ ಮಾಡಕ್ ಓಕೆ ಅಂತ ಅನ್ಸುತ್ತೆ. ಅಂಥದ್ರಲ್ಲಿ ದಶಕಗಳಿಂದ ಅದಕ್ಕಿಂತಲೂ ಜಾಸ್ತಿ ವರ್ಷಗಳಿಂದ ಹಾಡ್ಕೊಂಡ್ ಬಂದಿದ್ದಾರೆ ಸೋನು ನಿಗಮ್ ಅವರು ಕನ್ನಡದಲ್ಲಿ, ಜೊತೆಗೆ ಹಿಂದಿ ಹಾಗೆ ಬೇರೆ ಬೇರೆ ಭಾಷೆನಲ್ಲಿ. ಇಷ್ಟ ಇಲ್ಲ ಅಂತಂದ್ರೆ ಹಾಡೋದೇ ನಿಲ್ಲಿಸ್ಬೇಕಿತ್ತು ಯಾವಾಗ್ಲೂ, ಆದ್ರೆ ಇನ್ನೂ ನಿಲ್ಸಿಲ್ಲ. ಮನುಷ್ಯ ಬೇಸಿಕಲಿ ಮಿಸ್ಟೇಕ್ ಫೈಂಡರ್ ಆಗೋಗ್ತಾನೆ ಆಫ್ಟರ್ ಸಮ್ ಪಾಯಿಂಟ್. ಈಗ ಸದ್ಯಕ್ಕೆ ಆ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡ್ತಾ ಹೋಗೋಣ. ಕನ್ನಡ ಹಾಗೆ ಪಹಲ್ಗಾಮಲ್ಲಿ ಅಟ್ಯಾಕ್ ಏನಾಯ್ತು, ಅದಕ್ಕೂ ಇದಕ್ಕೂ ಒಂದಕ್ಕೊಂದು ಲಿಂಕ್ ಇಲ್ಲ. ಧರ್ಮದ ಹೆಸರಲ್ಲಿ ಕೊಲೆಗಳು ನಡೆದಿದೆ, ಅಂಥದ್ರಲ್ಲಿ ಅದನ್ನ ಕನ್ನಡಕ್ಕೆ ಲಿಂಕ್ ಮಾಡಿದ್ದು ಎಷ್ಟು ಸರಿ ಅನ್ನೋದು ಮ್ಯಾಟರ್. ಅದಕ್ಕಿಂತ ಮುಂಚೆ ಏನ್ ನಡೀತು ಅಂತ ನೋಡಿದ್ರೆ, ಇದಕ್ಕೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಪಹಲ್ಗಾಮ್ ಅಟ್ಯಾಕ್ ಹಾಗೆ ಕನ್ನಡಕ್ಕೆ ಲಿಂಕ್ ಮಾಡಿದ್ದು ಸೋನು ನಿಗಮ್ ಅವರ ತಪ್ಪು. ಇದು ಜಸ್ಟ್ ಹೊರಗಡೆಯಿಂದ ನೋಡಿದ್ರೆ, ಬಟ್ ಕಾಂಟೆಕ್ಸ್ಟ್ ನೋಡಿದ್ರೆ ಬೇರೆ ಇರುತ್ತೆ. ಈ ಇನ್ಸಿಡೆಂಟ್ ನಡೆಯೋಕ್ಕಿಂತ ಮುಂಚೆ ಕನ್ನಡ ಅಂತ ಯಾರು ಕೇಳಿದ್ರು ಅವರು ಯಾವ ರೀತಿಲಿ ಕೇಳಿದ್ರು ಅನ್ನೋದು ಇಂಪಾರ್ಟೆಂಟ್. ಅಲ್ಲಿ ಕೇಳಿದ ರೀತಿನೂ ಸರಿ ಇಲ್ಲ, ಕೊಟ್ಟಿರೋ ಉತ್ತರ ರಿಪ್ಲೈ ಅದು ಕೂಡ ಸರಿ ಇಲ್ಲ. ಆದರೆ ಕಾಂಟೆಕ್ಸ್ಟ್ ನೋಡಿದ್ರೆ ಕೇಳ್ದವನು ಕನ್ನಡದ ಮೇಲಿನ ಪ್ರೀತಿಗೋಸ್ಕರ ಕೇಳಿರ್ಬೋದು. ಆರ್ ಮಾಬ್ ಮೆಂಟಾಲಿಟಿ ಅಂತಾರಲ್ಲ, ಹಿಂದಿ ಮೇಲೆ ಅಥವಾ ಯಾವುದೇ ಬೇರೆ ಭಾಷೆ ಬಂದಾಗ ಕನ್ನಡ ಅಂತ ಅನ್ಬೇಕು ಅಷ್ಟೇ, ಆ ರೀತಿನೂ ಕೂಡ ಕೇಳಿರ್ಬೋದು. ಇದಕ್ಕೆ ಪ್ರೂಫ್ ರೀಡಿಂಗ್ ಎಲ್ಲಿದೆ? ಇದೇ ಕರೆಕ್ಟು ಅಂತ ಯಾರು ಹೇಳ್ತಾರೆ, ಹೇಗೆ ಹೇಳ್ತಾರೆ ಗೊತ್ತಿಲ್ಲ. ಆದರೆ ವಿಡಿಯೋ ಸಿಕ್ಕಿರೋದ್ರಲ್ಲಿ, ಅದರಲ್ಲಿ ಹೇಳಿರೋದ್ರಲ್ಲಿ ಕೇಳಿರೋ ರೀತಿ ಅಂತೂ ಚೆನ್ನಾಗಿಲ್ಲ. ಇಷ್ಟು ವರ್ಷ ಎಷ್ಟೋ ಹಾಡುಗಳನ್ನ ಹಾಡಿರ್ತಾರೆ, ಎಷ್ಟೋ ಸ್ಟೇಜ್ ಶೋಗಳನ್ನ ಕೊಟ್ಟಿರ್ತಾರೆ. ಇಂಥವ್ರು ಈ ರೀತಿ ರಿಯಾಕ್ಟ್ ಮಾಡಿದ್ದು ಕೂಡ ತಪ್ಪೆ. ಬಟ್ ಕಾಂಟೆಕ್ಸ್ಟ್ ನೋಡಕ್ ಹೋದ್ರೆ ಬೇರೆನೇ ಇದೆ. ಅಲ್ಲಿ ಧರ್ಮದ ವಿಷಯದಲ್ಲಿ ಜನ ಸತ್ತಿದ್ದಾರೆ, ಇಲ್ಲಿ ಭಾಷೆ ವಿಷಯದಲ್ಲಿ ಜನ ಸಾಯೋದು ಬೇಡ. ಸಾಯೋದು ಅಂದ್ರೆ ಲಿಟ್ರಲಿ ಸಾಯೋದು ಕೂಡ ಅಲ್ಲ. ಯಾವುದೇ ಒಂದು ವಿಷಯ ಸಿಕ್ಕಿದ್ರು ಸಾಕು ಅದನ್ನ ಪೊಲಿಟಿಕಲಿ ಲಿಂಕ್ ಮಾಡಿಕೊಂಡು ಪಾಲಿಟಿಕ್ಸ್ ನಡೆಯುತ್ತೆ. ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾರೆ, ಪ್ಲ್ಯಾನ್ ಇದೆ, ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ, ಅದ್ರ ಪ್ರಕಾರ ಹೋಗ್ಬೇಕಾ, ಈಗ ಏನು ಸಡನ್ ಆಗಿ ಕೇಳ್ತೀರಾ ಅದನ್ನ ಆ್ಯಡ್ ಮಾಡಬೇಕಾ ಅಂತ. ಪ್ಲ್ಯಾನ್ ಪ್ರಕಾರ ಹೋಗೋದು ಕೂಡ ಕರೆಕ್ಟೇ, ಆದರೆ ಪ್ಲ್ಯಾನೇ ಕರೆಕ್ಟ್ ಆಗಿಲ್ಲ ಅಂತಂದ್ರೆ, ಅಥವಾ ಇಲ್ಲಿ ಆರ್ಗನೈಸರ್ಸ್ದು ಕೂಡ ತಪ್ಪಿರ್ಬೋದು. ಚೆನ್ನಾಗಿ ಒಂದು ಕೋಆರ್ಡಿನೇಷನ್ ಇರಬೇಕು, ಒಂದು ಕೋಆರ್ಡಿನೇಟ್ ಮಾಡಬೇಕು, ಕನ್ನಡ ನಾಡು ಕನ್ನಡ ಹಾಡು ಅಂತ. ಇಲ್ಲಿ ಪ್ಲ್ಯಾನರ್ ಸೋನು ನಿಗಮ್ ಆಗಿರೋದಿಲ್ಲ ಅಂತ ಅನ್ಸುತ್ತೆ. ಯಾವುದೇ ಆದರೂ ಸರಿ ಒಂದು ಫ್ಲೋನಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಒಂದು ಆಲ್ಬಮ್ನೇ ತಗೊಳ್ಳಿ, ಅಲ್ಲಿ ಒಂದು ಫ್ಲೋ ಇರುತ್ತೆ. ಇದಾದ್ಮೇಲೆ ಒಂದು ವಿಡಿಯೋ ಬರುತ್ತೆ ಕನ್ನಡ ಅಂತ. ಸೋನು ನಿಗಮ್ ಒಂದು ಸ್ಪೂಫ್ ಥರ ಮಾಡ್ತಾರೆ. ಯಾಕೆ? ಕನ್ನಡ 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 और एक होता है कन्नड़ा कन्नड़ा कन्नड़ा. फर्क है दोनों में. सिर्फ 4-5 गुंडे टाइप थे जो वहां पे चिल्ला रहे थे. उनको इनफैक्ट वहां के हजारों लोग मना भी करते थे, रोका. लड़कियां मुझे याद उनको चिल्ला की बोली थी मत करो ऐसे, डोंट डिस्टर्ब द सीन. उन पांचों को ये बताना और ये याद दिलाना बहुत जरूरी था कि पहलगाम में जो पैंट उतारी गई थी तो भाषा नहीं पूछी गई थी. और कन्नड़ी गाइस बहुत ही प्यारे लोग होते हैं. आप लोग कमेंट्स में ये मत सोचिए कि वहां पे कुछ ऐसी वेव चल रही है, ऐसा कुछ नहीं है. हर जगह पे 4-5 ऐसे गंदे लोग होते हैं
जो हर प्रांत में आई एम श्योर हर आपके किसी भी स्टेट में होंगे, पर उनको ये याद दिलाना बहुत जरूरी है. यू कैन नॉट अलाउ देम टू थ्रेटन यू एज एन ऑडियंस टू मेक यू सिंग. सारी दुनिया प्यार से आपसे कर रही है. हम आते भी हैं तो 1 घंटे का सेट लेकर आता हूँ पूरा कनाडा गाने का, क्योंकि मैं तो कहा भी था स्टेज पर, कितनी बार कहा था मैंने. बट अगर जो लोगों को उकसाते हैं उनको उसी समय रोकना बहुत जरूरी है, क्योंकि ये बवासीर बन जाता है फिर बाद में. तो प्यार की भूमि में नफरत के बीज अगर कोई बो रहा है तो उसको रोकना पड़ेगा, क्योंकि ये फसल बाद में हमें ही काटनी पड़ेगी. Karnataka is a beautiful people, so please do not generalize them. सिर्फ 4 या 5 लड़के थे जो मुझे हम आंखों में देख के गुस्से से पहले गाने के बाद में, नॉट इवन लाइक हाफ एन आवर ऑफ द शो, फर्स्ट सॉन्ग मैंने गाना खत्म किया एंड दे स्टार्टेड लुकिंग एट मी, नॉट डिमांडिंग. ಮೋಸ್ಟ್ಲಿ ಅದನ್ನು ಅರ್ಥ ಮಾಡಿಸೋದಕ್ಕೆ ಆಗಿರ್ಬೋದು, ಈ ರೀತಿ ನಡೀತು, ಈ ರೀತಿ ಕೇಳಿದ್ರು, ಅಥವಾ ಈ ರೀತಿ ಇತ್ತು ಸಿಚುವೇಶನ್ ಅಂತನೂ ಆಗಿರ್ಬೋದು. ಆದರೆ ಅದು ಇನ್ನೂ ಟ್ರಿಗರ್ ಮಾಡ್ತು ಕನ್ನಡಿಗರನ್ನ. ಸಾರಿ ಕೇಳಿದ್ದು ಓಕೆ, ಅದನ್ನು ಕ್ಷಮಿಸೋದು ಕೂಡ ನಮ್ಮ ಧರ್ಮ, ಕ್ಷಮಿಸೋಣ. ಬಿಕಾಸ್ ನಾವು ಕನ್ನಡಿಗರು ವಿಶಾಲ ಹೃದಯದವರು. ಕ್ಷಮಾದಾನ ಕ್ಷಮಾ ಸತ್ಯಂ ಕ್ಷಮಯಾ ವಿಷ್ಟಿತಂ ಜಗತ್. ದೊಡ್ಡ ಪಾಪಿನೇ ಆಗಿರಲಿ, ಅವನನ್ನು ಕ್ಷಮಿಸಬೇಕು, ಅದು ಧರ್ಮ. ಕ್ಷಮೆ ಅನ್ನೋದು ಕೇಳಿದಾಗ ಕ್ಷಮಿಸೋವಂಥ ತಪ್ಪು ಇದ್ದಾಗ ಕ್ಷಮಿಸೋಣ. ಆದರೆ ಮತ್ತೆ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಓಕೆ, ಅದನ್ನು ಒಂದು ರೀತಿ ಒಂದು ಸ್ಪೂಫ್ ಆಗಿ ಅನ್ಕೊಳ್ಳೋಣ, ಈ ರೀತಿ ಇತ್ತು ಅಂತ. It's a beautiful show for you. I want to give all my songs to you. You cannot be shouting over there. This is not some. ಇಷ್ಟೆಲ್ಲ ಕಾಂಟೆಕ್ಸ್ಟ್ ಇದ್ದಾಗ ಕನ್ನಡ ಚಿತ್ರರಂಗದಿಂದ ಚಿತ್ರ ಮಂಡಳಿ ಏನಿದೆ, ಫಿಲಮ್ ಚೇಂಬರ್ ಏನಿದೆ, ಅದು ಸೋನು ನಿಗಮ್ ಅವ್ರನ್ನ ಬ್ಯಾನ್ ಮಾಡುತ್ತೆ. ಇದು ಕನ್ನಡಿಗರು ಹಾಗೆ ಸೋನು ನಿಗಮ್ ಅವರ ಮಧ್ಯ ಇತ್ತು. ಆಲ್ಮೋಸ್ಟ್ ಅದನ್ನು ಸಾಲ್ವ್ ಕೂಡ ಮಾಡ್ಕೊತಿದ್ರು. ಇನ್ಫ್ಯಾಕ್ಟ್ ಸೋನು ನಿಗಮ್ ಕೂಡ ಎಷ್ಟೋ ಕಡೆ ಹೇಳಿದ್ದಾರೆ, ಕನ್ನಡ ಅಂದರೆ ಇಷ್ಟ, ಕನ್ನಡದಲ್ಲಿ ಹಾಡು ಹೇಳ್ತೀನಿ, ಕನ್ನಡ ಅಂದರೆ ಅಷ್ಟು ಅಭಿಮಾನ ನನಗಿದೆ ಅಂತ. ಅದನ್ನು ಇಷ್ಟು ವರ್ಷ ಫೇಕ್ ಮಾಡೋದು ಕಷ್ಟ. ಅದನ್ನು ಇವತ್ತವರೆಗೂ ಹೇಳ್ಕೊಂಡು ಬಂದಿದ್ದಾರೆ ಅಂತಂದರೆ ಅದು ಇರುತ್ತೆ. ಈಗ ನಡೀತಿರೋ ಕೆಲವೊಂದು ಬೆಳವಣಿಗೆಯಿಂದ ಕೆಲವೊಂದು ಇನ್ಫ್ಲೂಯೆನ್ಸ್ ಕೂಡ ಆಗಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲ ಕಡೆ ಈಗ ಸ್ವಲ್ಪ ಎಚ್ಚೆತ್ಕೊಂತಿದ್ದಾರೆ ಹಿಂದಿ ಹೇರಿಕೆ ಯಾವ ರೀತಿ ಇದೆ ಅಂತ. ಅದು ನಾರ್ತಲ್ಲೇ ಆಗಿರಲಿ, ಸೌತಲ್ಲೇ ಆಗಿರಲಿ, ಯಾವುದೇ ಒಂದು ವ್ಯಕ್ತಿ ಕನ್ನಡಿಗ ಇದ್ದಾಗ ಕನ್ನಡ ಸಾಂಗ್ ಅಂತ ಕೇಳಿದಾಗ ನಾನು ಅದನ್ನು ಹಾಡ್ತೀನಿ ಅಂತ ಹೇಳಬೇಕಾದ್ರೆ ಆ ವಿಷಯನ ಅಲ್ಲೇ ಬಿಡಬೇಕಿತ್ತು. ಯಾವುದು ತಪ್ಪು ಯಾವುದು ಸರಿ ಅಂತ ತೋರಿಸ್ಕೊಟ್ಟು ಬಿಡಬೇಕಿತ್ತು. ಅದನ್ನು ಈ ಲೆವೆಲ್ಗೆ ತಗೊಂಡೋಗೋ ಅವಶ್ಯಕತೆನೇ ಇರಲಿಲ್ಲ. ಫಿಲಮ್ ಚೇಂಬರ್ ಇದೆಯಲ್ಲ, ಅದು ಕರೆಕ್ಟಾಗಿ ಕೆಲಸ ಮಾಡಬೇಕು. ಅದು ಮಾಡ್ತಾ ಇತ್ತು ಒಂದು ಕಾಲದಲ್ಲಿ. ಆದರೆ ಈಗ ಕರೆಕ್ಟಾಗಿರೋ ಡಿಸಿಷನ್ ತಗೊಳಕ್ ಬರ್ತಾ ಇಲ್ಲ. ಕಾಂಟೆಕ್ಸ್ಟ್ಗಳು ಅರ್ಥ ಆಗ್ತಾ ಇಲ್ಲ. ಇದನ್ನ ಜಸ್ಟ್ ಅರ್ಥ ಮಾಡಿಸಿ ಬಿಟ್ಟಿದ್ರೆ ಸಾಕಾಗ್ತಿತ್ತು ಅಂತ ನನ್ನ ಭಾವನೆ. ನಿಮಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ.